ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಎದ್ಬಿಟ್ಟು ನಮ್ಮ ಮನೆಯವ್ರು ಪಪ್ಪಾಯ ಕೊಯ್ತಾ ಇದ್ದಾರೆ. ಮಕ್ಕಳೆಲ್ಲ ಬ್ರಷ್ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ, ಇವತ್ತು ಹೋಂಡಾ ಫೌಂಡೇಶನ್ ಡೇ 25th ಅಂದರೆ 25ನೇ ವರ್ಷದ ಆ್ಯನಿವರ್ಸರಿ. ಕಂಪ್ನಿ ಸ್ಟಾರ್ಟ್ ಆಗಿ ಇಂಡಿಯಾದಲ್ಲಿ ಆಲ್ ಇಂಡಿಯಾ ಜಾಸ್ತಿನೇ ಆಗಿದೆ. ಇಂಡಿಯಾದಲ್ಲಿ ಅದು ನರಸಾಪುರ ಬ್ರಾಂಚಲ್ಲಿ ಓಪನ್ ಆಗಿ 25 ವರ್ಷ ಕಂಪ್ಲೀಟ್ ಆಗುತ್ತೆ ಇವತ್ತಿಗೆ. ಆದ್ದರಿಂದ ಇವತ್ತು ನಾನು ಹೇರ್ ಕಲರ್ ಏನೂ ಹಚ್ತಾ ಇಲ್ಲ. ನಿನ್ನೆ ತಲೆ ಸ್ನಾನ ಮಾಡಿರೋದ್ರಿಂದ ಇವತ್ತು ಫ್ಲಾಕ್ಸಿಡ್ ಜೆಲ್ಲು ಅಂದರೆ ಅಗಸೆ ಬೀಜದ ಜೆಲ್ ಬರುತ್ತಲ್ಲ ಅದನ್ನ ಹಚ್ತಾ ಇದ್ದೀನಿ. ಅಂದರೆ ನನ್ನದು ರಫ್ ಆಗಿಬಿಟ್ಟಿತ್ತು ಕೂದಲು. ಇವತ್ತಿನ ಡ್ರೆಸ್ಸಿಗೆ ನಾನು ಹೇರ್ ಬಿಡ್ತಾ ಇರೋದು ಅಂದರೆ ಲಾಂಗ್ ಹೇರ್ ಬಿಡ್ತಾ ಇದ್ದೀನಿ. ಆದ್ದರಿಂದ ರಫ್ ಇದ್ದರೆ ಅಷ್ಟು ನೀಟಾಗಿ ಕಾಣಲ್ಲ ಅಂತಂದು ಹೇಳಿಬಿಟ್ಟು ಇವಾಗ ಫ್ಲಾಕ್ಸೀಡ್ ಜೆಲ್ನ ಹಚ್ಕೊತಾ ಇದ್ದೀನಿ. ಅದನ್ನ ಫ್ಲಾಕ್ಸೀಡ್ ಜೆಲ್ ಅಂದರೆ ಅಗಸೆ ಬೀಜದ ಜೆಲ್ಲು ರೆಡಿಯಾಗೂ ಸಿಗುತ್ತೆ. ನಾನು ರೆಡಿಮೇಡ್ ತರಿಸಿಲ್ಲ. ರೆಡಿಮೇಡ್ ಬದಲು ಅಗಸೆ ಬೀಜನೇ ತರಿಸ್ಬಿಟ್ಟು, ಅಂದರೆ ಎಲ್ಲ ಶಾಪಲ್ಲೂ ಸಿಗುತ್ತೆ, ಅಗಸೆ ಬೀಜನೇ ತಗೊಂಡು ನೈಟು ಸ್ವಲ್ಪ ಅಕ್ಕಿ ಮತ್ತು ಸ್ವಲ್ಪ ಮೆಂತೆ ಇದನ್ನ ನೆನೆಸ್ಬೋದು. ನೀವು ಕರ್ಬೇವಿನ ಸೊಪ್ಪು ಬೇಕಿದ್ದರೆ ಹಾಕ್ಕೋಬೋದು. ನಾನು ಕರ್ಬೇವಿನ ಸೊಪ್ಪು ಮನೇಲಿ ಇರಲಿಲ್ಲ, ಹಸಿ ಕರ್ಬೇವಿನ ಸೊಪ್ಪು ಇರಲಿಲ್ಲ. ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪಿದ್ರೆ ಚೆನ್ನಾಗಿರುತ್ತೆ. ಅದೊಂದು ಸ್ವಲ್ಪ ಬಾಡ್ದಂಗೆ ಆಗಿಬಿಟ್ಟಿತ್ತು ಕರ್ಬೇವಿನ ಸೊಪ್ಪು. 1 ವೀಕ್ ಮೇಲೇನೇ ಆಯಿತು, 10 days ಆಯಿತು ಕರ್ಬೇವಿನ ಸೊಪ್ಪು ತಂದು. ಹಸಿ ಇತ್ತು, ನಾನು ಬೇಡ ಅನಿಸ್ತು, ಅದಕ್ಕೆ ಹಾಕಿಲ್ಲ. ನೀವು ಕರ್ಬೇವಿನ ಸೊಪ್ಪು ಬೇಕಿದ್ದರೆ ಹಾಕಿಬಿಟ್ಟು ಕುದಿಸ್ಬೋದು. ನೈಟು ಅಕ್ಕಿ ಮತ್ತು ಮೆಂತೆ ಕಾಳನ್ನ ನೆನೆಸ್ಬಿಟ್ಟು ಬೆಳಿಗ್ಗೆ ಅಗಸೆ ಬೀಜ ಹಾಕಿಬಿಟ್ಟು ಇದು ಕರ್ಬೇವಿನ ಸೊಪ್ಪಿದೆ ಅಂದರೆ ಕರ್ಬೇವಿನ ಸೊಪ್ಪನ್ನ ಹಾಕಿಬಿಟ್ಟು ನೀವು ಕುದಿಸ್ಕೋಬೇಕು. ಅದು ಇದು ಮೊಟ್ಟೆ ಇರುತ್ತಲ್ಲ, ಮೊಟ್ಟೆಯಲ್ಲಿ ವೈಟ್ ಕಲರ್ ಇರುತ್ತೆ ನೋಡಿ, ವೈಟ್ ಕಲರ್ ಇರುತ್ತಲ್ಲ ಆ ಥರ ಫಾರ್ಮ್ ಆಗುತ್ತೆ. ಅಲ್ಲಿವರೆಗೂ ಕುದಿಸ್ಬಿಟ್ಟು ನಿಮಗೆ ಟೈಮಿಂಗ್ಸ್ ಹೇಳೋದಾದರೆ ನೀವು ಎಷ್ಟು ಕ್ವಾಂಟಿಟಿ ತಗೊಂಡಿರ್ತೀರ ಅಷ್ಟು. ನಾನು ಅಗಸೆ ಬೀಜನ 1 ಸ್ಪೂನ್ ತಗೊಂಡಿರ್ತೀನಿ. 1 ಸ್ಪೂನಿಗೆ ನಾನು ಏನಿಲ್ಲ ಅಂದರೂ ಒಂದು 15 ನಿಮಿಷದಿಂದ 15 ನಿಮಿಷ ಕುದಿಸ್ಕೊತೀನಿ. 10 ನಿಮಿಷ ಆದರೆ ರೆಡಿ ಆಗಿರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸೋದಾದರೆ 15 ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ. ಅಷ್ಟು ಕುದಿಸಿದ ಮೇಲೆ ಅದು ಸೋಸ್ಕೊಂಡು ಜೆಲ್ ಮಾತ್ರ ತಗೋಬೇಕು. ಜೆಲ್ ಮಾತ್ರ ತಗೊಂಡು ಅದನ್ನೂ ಹಚ್ಚಿದ್ರೆ ಏನಾಗಲ್ಲ, ಅಂದರೆ ಹೇರ್ ವಾಶ್ ಮಾಡೋದು ಸ್ವಲ್ಪ ರಿಸ್ಕಿ ಅನಿಸುತ್ತೆ. ಅದಕ್ಕೆ ನಾನು ಜೆಲ್ ಮಾತ್ರ ತೊಗೊತೀನಿ. ಸೋಸ್ಬಿಟ್ಟು ಜೆಲ್ ತೊಗೊಂಡು ಸ್ವಲ್ಪ ಅದಕ್ಕೆ ವಿಟಮಿನ್ ಸಿ ಟ್ಯಾಬ್ಲೆಟ್ ಬರುತ್ತಲ್ಲ ಅದನ್ನ ಒಂದು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಿಕೊಂಡು ಇವಾಗ ಹಚ್ಕೊತಾ ಇದ್ದೀನಿ. ಸ್ವಲ್ಪ ಉಗುರು ಬಿಚ್ಚಿಗಿರೋವಾಗ. ಇವತ್ತು ಬಿಸಿಲು ಫುಲ್ಲು ಕಡಿಮೆ. ಅಂದರೆ ನಾನು ಹಚ್ಕೊಂಡು ಅರ್ಧ ಅವರ್ ಆದಮೇಲೆ ಬಿಸಿಲು ಚೆನ್ನಾಗಿ ಬಂತು. ನಾನು 7 ಗಂಟೆಗೆ ಹಚ್ಕೊಂಡು 11 ಗಂಟೆಗೆ ವಾಶ್ ಮಾಡೋಣ ಅಂದ್ಕೊಂಡೆ. ನಾನು ಹಚ್ಕೊಳೋಷ್ಟರಲ್ಲಿ 8 ಗಂಟೆನೇ ಆಯಿತು. ಎದ್ದಾಳಿದ್ದೆ 7:45 ಅಷ್ಟೊತ್ತಿಗೆ ಎದ್ದು ನಾನು ಹಚ್ಕೊಳೋಷ್ಟರಲ್ಲಿ 8 ಗಂಟೆ ಆಯಿತು. ರೆಡಿ ಮಾಡಿ ಹಚ್ಕೊಳ್ಳೋಷ್ಟರಲ್ಲಿ ತಣ್ಣಗಾಗೋಗ್ಬಿಟ್ಟು ಮತ್ತೆ ಹಚ್ಚೋಷ್ಟರಲ್ಲಿ 8 ಗಂಟೆ ಆಯಿತು. ನಾನು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಅಷ್ಟರಲ್ಲಿ ನಮ್ಮ ಮನೆಯವರು ಎದ್ಬಿಟ್ಟು ಪಪ್ಪಾಯ ಇತ್ತು, ಊರಿಂದ 2 ಪಪ್ಪಾಯ ಎತ್ಕೊಬಂದಿದ್ರು. ಅದರಲ್ಲೊಂದು ಫುಲ್ ಹಣ್ಣಾಗ್ಬಿಟ್ಟಿತ್ತಲ್ಲ. ಮತ್ತು ನಾಳೆ ನಾವು ಫಂಕ್ಷನ್ಗೆ ಹೋಗಿ ಬಂದು ಸುಸ್ತಾಗಿರುತ್ತೆ, ಮಲ್ಕೊಬಿಟ್ಟಿರ್ತೀವಿ, ಕೊಯ್ಯೋಕ್ಕಾಗಲ್ಲ, ವೇಸ್ಟ್ ಆಗಿಬಿಡುತ್ತೆ, ಕುಯ್ದು ಬಿಡು ಅಂತಂದು ಹೇಳ್ತಾ ಇದ್ದೆ. ಅಂದರೆ ನಾವು ಊರಲ್ಲಿ ಮನೆ ಹತ್ರ ಇರೋ ಮರದಲ್ಲೇ ಕಿತ್ಕೊಬಂದಿರೋದು, ಅತ್ತೆ ಕಳ್ಸಿದ್ರು. ಅದಕ್ಕೆ ಅವ್ರು ಎದ್ಬಿಟ್ಟು ಕೊಯ್ತಾ ಇದ್ರು. ಅಂದರೆ ಖಾಲಿ ಹೊಟ್ಟೆಲಿ ತಿಂದರೆ ಪಪ್ಪಾಯ ಒಳ್ಳೆಯದಂತಂದು ಹೇಳ್ಬಿಟ್ಟು ಅದಕ್ಕೆ ನಾನು ನಿನ್ನೆನೇ ಬಟ್ಟೆ ಎಲ್ಲ ಒಟ್ಟು ಮನೆ ಕೆಲಸ ಎಲ್ಲ ನಿನ್ನೆನೇ ಎಲ್ಲ ಮುಗಿಸ್ಕೊಂಡಿದ್ದೆ. ಇವಾಗ ಪಪ್ಪಾಯ ತಿಂದಮೇಲೆ ಏನಾದರೂ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಮಕ್ಕಳು ಹಿಂಗೆ ಅವ್ರು ಸುಮ್ಮನೆ ಉಪ್ಪಿಟ್ಟು ಮಾಡ್ತೀನಿ ಅಂದರೆ ಬೇಡ ಅಂದರೆ ಬೇರೆ ಏನಾದರೂ ಮಾಡೋದು, ಸುಮ್ಮನಿದ್ರೆ ಉಪ್ಪಿಟ್ಟು ಲೈಟಾಗಿ ಏನಾದರೂ ತಿಂದ್ಕೊಳೋದು ಅಂತಂದು ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಅದನ್ನೇ ಕೇಳ್ತಾ ಇದ್ದೆ ಅವ್ರನ್ನ, ಏನು ಮಾಡಬೇಕು ಅಂತ. ಒಬ್ಬರು ದೋಸೆ ಮಾಡು, ಒಬ್ಬರು ಇಡ್ಲಿ ಮಾಡು, ಒಬ್ಬರು ಪೂರಿ ಮಾಡು ಅಂತಂದು ಉದ್ದ ಲಿಸ್ಟನ್ನ ಹೇಳ್ತಾ ಹೋದರು. ಸರಿ ಅಂತಂದೇಳಿ ನಿಮಗೆಲ್ಲ ನಾನು ಅಂದ್ಕೊಂಡಂಗೆ ಮಾಡಿದ್ರೇ ಸರಿ, ನಿಮ್ಗೆ ಕೇಳೋಕೆ ಹೋದರೆ ನಿಜವಾಗ್ಲೂ ಇವತ್ತಾಗಲ್ಲ ಅಂತಂದು ಹೇಳ್ಬಿಟ್ಟು ಏನಿಲ್ಲ ಅಂದರೂ 1 ಗಂಟೆಗೆ ರೆಡಿಯಾಗಿ ಹೋಗ್ತಾ ಇರಬೇಕು. 1:15 ಬಸ್ ಇದೆ, ಕ್ಯಾಬು. ಆದ್ದರಿಂದ ಸ್ವಲ್ಪ ಬಟಾಣಿ ನೆನೆಸಿದ್ದೆ. ಎದ್ದ ತಕ್ಷಣ ನಾನು ಫ್ಲಾಕ್ಸ್ ಜೆಲ್ ಮಾಡ್ಕೊಂಡಲ್ಲ, ತಕ್ಷಣವೇ ಬಿಸಿನೀರು ಇಟ್ಬಿಟ್ಟು ಸ್ವಲ್ಪ ಬಟಾಣಿ ನೆನೆಸಿದ್ದೆ, ನೈಟ್ ನೆನೆಸಿರಲಿಲ್ಲ. ಅದನ್ನ ಹಾಕ್ಬಿಟ್ಟು ಮತ್ತು ಸ್ವಲ್ಪ ತರಕಾರಿ ಹಾಕ್ಬಿಟ್ಟು ಮಾಡೋಣ, ಚೆನ್ನಾಗಿರುತ್ತೆ ಉಪ್ಪಿಟ್ಟು ಅಂತಂದೇಳಿ ಇವಾಗ ಆ ಕಡೆ ಅವರು ಪಪ್ಪಾಯ ಕೊಯ್ತಾ ಇದ್ರು. ಸರಿ ಅಂತಂದು ಹೇಳ್ಬಿಟ್ಟು ನಮ್ಮನೆ ಹಿಂದ್ಗಡೆ ಇರೋ ಆಂಟಿಗೂ ಒಂದು ಸ್ವಲ್ಪ ನನ್ನ ಫ್ರೆಂಡಿಗೂ ಕೊಟ್ಟು ಕಳಿಸ್ದೆ ಪಪ್ಪಾಯನ.
ಕೊಟ್ಟು ಕಳಿಸಿದ್ದಾದ್ಮೇಲೆ ಅಂದರೆ ನಾವು ಫೋನ್ ಮಾಡಿದ್ವಿ, ಅವ್ರು ಬರೋದು ಲೇಟ್ ಆಗುತ್ತೆ ಅಂತಂದು ಹೇಳಿದ್ದಕ್ಕೆ ಇವ್ರು ಇನ್ನೂ ಕೊಯ್ತಾ ಇದ್ರು. ಆವಾಗಲೇ ತಿನ್ಕೊಂತ ಕೊಯ್ತಾ ಇದ್ರು ಸರಿ ಅಂತಂದು ಹೇಳ್ಬಿಟ್ಟು ಅವ್ರು ತಿಂದಾದ್ಮೇಲೆ ನಾನು ಲಾಸ್ಟಿಗೆ ಬಂದೆ ತಿನ್ನೋದಕ್ಕೆ. ನಮ್ಮ ಮನೆಯವ್ರು ಇಷ್ಟೊತ್ತವರೆಗೂ ವೀಡಿಯೋ ನೋಡಿರಲಿಲ್ಲ, ಕ್ಯಾಮ್ರಾ ಇಟ್ಟಿರೋದು. ಇವಾಗ ನೋಡಿಬಿಟ್ಟು ಕ್ಯಾಮ್ರಾ ಯಾಕೆ ಇಟ್ಟಿದ್ದೀಯಾ, ಆಗಲೇ ಆನ್ ಮಾಡಿ ಇಟ್ಬಿಟ್ಟಿದೀಯಾ ಅಂದರು. ಸರಿ ಇಟ್ಟಿದ್ದೀನಿ, ಏನಾಯ್ತು ಇವಾಗ ಅಂದೆ. ಅವ್ರಿಗಿಷ್ಟ ಆಗಲ್ಲ, ಆದ್ದರಿಂದ ಎಲ್ಲೂ ನಾನು ಕ್ಯಾಮ್ರಾದಲ್ಲೂ ತೋರ್ಸೋಕ್ಕಾಗಲ್ಲ. ಅವ್ರಿಗೆ ಗೊತ್ತಿಲ್ದಂಗೆ ನಾನು ವೀಡಿಯೋ ಮಾಡಿಕೊಂಡ್ರೆ ಸುಮ್ಮನೆ ಇರ್ತಾರೆ, ಗೊತ್ತಾದರೆ ಆಫ್ ಮಾಡೋವರೆಗೂ ಬಿಡೋಲ್ಲ. ಸರಿ ಅಂತಂದು ಹೇಳಿಬಿಟ್ಟು ತಿಂದಿದ್ದಾಯಿತು. ಇವಾಗ ಉಪ್ಪಿಟ್ಟು ಮಾಡಿದೆ, ಉಪ್ಪಿಟ್ಟು ಮಾಡಿಕೊಂಡು ತಿಂದು ಇವಾಗ ನೆಲ ಒರೆಸ್ಕೊಂಡು ಬರ್ತಾಯಿದ್ದೀನಿ. ಅದು ನೆಲ ಒರೆಸೋಷ್ಟರಲ್ಲಿ 11 ಗಂಟೆ ಆಗಿ ಹೋಯ್ತು, 11:10 ಆಯಿತು. ಸರಿ ಅಂತಂದು ಹೇಳ್ಬಿಟ್ಟು ಇವಾಗ ಮಕ್ಳಿಗೂ ರೆಡಿ ಮಾಡಬೇಕು ನೆಲ ಒರೆಸ್ಬಿಟ್ಟು. ಸರಿ ಅಂತಂದೇಳಿ ನಾನು ಅವರು ಇನ್ನೂ ಲೇಟಾಗಿ ಬಿಸಿಲು ಕಾಯಿಸ್ತಾಯಿದ್ರು, ಚಳಿ ಇತ್ತಲ್ಲ ಬಿಸಿಲು ಕಾಯಿಸ್ತಾಯಿದ್ರು. ಅದಕ್ಕೆ ನಾನು ಫಸ್ಟ್ ನಾನೇ ಸ್ನಾನ ಮಾಡ್ಕೊಬರ್ತೀನಿ ಅಂತಂದು ಹೇಳ್ಬಿಟ್ಟು ಇವಾಗ ನಾನೇ ಸ್ನಾನ ಮಾಡ್ಕೊಬಂದೆ. ಅಷ್ಟರಲ್ಲಿ ಇವರು ಬಂದರು, ಇವ್ರಿಗೂ ಸ್ನಾನ ಮಾಡಿಸ್ಬಿಟ್ಟು ಇವಾಗ ಒಬ್ಬೊಬ್ಬರನ್ನೇ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಇಬ್ಬರನ್ನೂ ರೆಡಿ ಮಾಡಿ ನಾನು ರೆಡಿ ಆಗೋಷ್ಟರಲ್ಲಿ ಲೇಟ್ ಆಗುತ್ತೆ. ನನ್ನ ಕೂದಲು ಸ್ವಲ್ಪ ಡ್ರೈ ಆಗಬೇಕಲ್ಲ, ಅದಕ್ಕೆ ನಾನು ಫಸ್ಟಿಗೆ ಸ್ನಾನ ಮಾಡ್ಕೊಬಂದು ಇವರಿಗೆ ಸ್ನಾನ ಮಾಡಿಸಿ. ಇವತ್ತು ತಲೆಗೇನು ಸ್ನಾನ ಮಾಡಿಸಿಲ್ಲ, ನೆನ್ನೆ ಮಾಡಿಸಿದ್ದೆ. ಇವತ್ತು ಮೈಗೆ ಅಷ್ಟೇ ಸ್ನಾನ ಮಾಡಿಸ್ಬಿಟ್ಟು ಇವಾಗ ಇವ್ರನ್ನ ಫಸ್ಟ್ ರೆಡಿ ಮಾಡಿಬಿಟ್ರೆ ಒಂದು ಕಡೆ ಗಲೀಜು ಮಾಡ್ಕೊತಾರೆ ಅನ್ನೋದೊಂದು. ರೆಡಿ ಮಾಡ್ದಂಗೆ ನಾನು ರೆಡಿ ಆಗೋಕ್ಕೆ ಹೋದರೆ ನನಗೆ ರೆಡಿ ಆಗೋಕ್ಕೆ ಬಿಡೋಲ್ಲ. ಅಂದರೆ ಇವತ್ತು ಸಿಂಪಲಾಗೆ ರೆಡಿ ಆಗ್ತಿದ್ದೀನಿ, ರೆಡಿ ಆಗೋಕ್ಕೆ ಬಿಡೋಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಫಸ್ಟ್ ಅವ್ರನ್ನ ರೆಡಿ ಮಾಡಿ ಕೂರಿಸ್ಬಿಡೋಣ, ನಾನು ನಿಧಾನಕ್ಕೆ ರೆಡಿ ಆಗೋಣ ಅಂತಂದು ಹೇಳ್ಬಿಟ್ಟು ಇವಾಗ ಒಬ್ಬೊಬ್ಬರನ್ನೇ ರೆಡಿ ಮಾಡ್ತಾಯಿದ್ದೀನಿ. ಇವನು ಸ್ನಾನ ಮಾಡ್ಕೊಬಂದು ಆ ಕಡೆ ಅವ್ರ ಪಪ್ಪ ಸ್ನಾನ ಮಾಡಿಸಿ ಕಳಿಸ್ತಾ ಇದ್ನು. ಸರಿ ಅಂತಂದೇಳಿ ಒಬ್ಬೊಬ್ಬರಿಗೆ ಕ್ರೀಮು ಪೌಡ್ರು ಚೆನ್ನಾಗಿ ಹಚ್ಬಿಟ್ಟು ಅಲಂಕಾರ ಮಾಡೋಣ ಅಂತ. ಗಂಡು ಮಕ್ಕಳದೇ ಬೆಸ್ಟ್, ಏನೋ ಅಲಂಕಾರ ಇರೋಲ್ಲ, ಸಿಂಪಲಾಗಿ ಒಂದು ಕ್ರೀಮು ಒಂದು ಪೌಡ್ರ್ ಹಾಕ್ಬಿಟ್ರೆ ಆಗೋಯ್ತು. ತಲೆ ಬಚ್ಚಿದ್ರೆ ಹಾಗೆ ಹೋಯ್ತು ಇವ್ರದ್ದು ಅಂತಂದೇಳಿ ಇವಾಗ ಅವ್ರನ್ನ ಫಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಒಬ್ಬರು ತರಲೆ ಮಾಡ್ಕೊತ ಒಬ್ಬರು ನಾನು ರೆಡಿ ಆಗ್ತೀನಿ, ಹಂಗೆ ರೆಡಿ ಆಗ್ತೀನಿ, ಹಿಂಗೆ ರೆಡಿ ಆಗ್ತೀನಿ ಅಂದು ಕೊನೆಗೂ ಅವನು ನಿಶಾಂತ ಅವ್ನು ಶರ್ಟ್ ಹಾಕೊಳ್ಳೋವಾಗ ಅವನು ಏನು ಶರ್ಟಿಂದ ಬಟನ್ಸ್ ಇರುತ್ತಾ ಅದು ಕಿತ್ತು ಹಾಕ್ಕೊಂಡೇ ಬಿಟ್ಟ. ಸರಿ ಅಂತಂದೇಳಿ ಬಟನ್ಸ್ ಹೊಲ್ಕೊಡ್ತೀನಿ ಹೋಗು, ಹಂಗೆ ಎತ್ಕೊಬಾ ಅಂತಂದು ಹೇಳ್ತಾಯಿದ್ದೆ. ಸೂಜಿ ತಗೋಬಾ ಅಂತಂದು ಹೇಳ್ತಾಯಿದ್ದೆ ಅವನಿಗೆ. ಅವನು ಅದನ್ನೇ ತಗೊಬಂದು ಸರಿ ಅಂತಂದೇಳಿ ಬಟನ್ಸ್ ಮಾತ್ರ ಎತ್ತಿಟ್ಬಿಟ್ರೆ ಇವಾಗ ಅರ್ಜೆಂಟಿಗೆ ಅಂತಂದೇಳ್ಬಿಟ್ಟು ಲೇಟಾಗಿದೆ ಅಂತಂದು ಬಟನ್ಸ್ ಎತ್ತಿಟ್ರೆ ಮತ್ತು ಬಟನ್ಸ್ ಸಿಗೋಲ್ಲ. ಆದ್ದರಿಂದ ಆವಾಗಲೇ ಹೊಲ್ದು ಬಿಡೋಣ ಅಂತಂದು ಹೇಳ್ಬಿಟ್ಟು ಸ್ಲೀವ್ ಹತ್ರ ಹೋಗಿತ್ತು. ಹಂಗೆ ಕಪ್ಪು ದಾರ ಇತ್ತಲ್ಲ, ಸೂಜಿ ಪೋಣಿಸಿಟ್ಟಿದ್ದೆ ದಾರಕ್ಕೆ ಆಲ್ರೆಡಿ ಅದರಲ್ಲೇ ಇತ್ತು. ಆದ್ದರಿಂದ ಆವಾಗಲೇ ಪೋಣಿಸಿ ರೆಡಿ ಇರೋದ್ರಿಂದ ಲೇಟ್ ಆದರೂ ಪರವಾಗಿಲ್ಲ, ಏನು 1 ಸೆಕೆಂಡಲ್ಲಿ 2 ಸೆಕೆಂಡಲ್ಲಿ ಆಗಿಬಿಡುತ್ತೆ ಅಂತಂದು ಹೇಳ್ಬಿಟ್ಟು ಬೇಗ ಅದು ದಾರ ತೊಗೊಬಂದು ಇವ್ನಿಗೆ ರೆಡಿ ಮಾಡಿಬಿಟ್ಟು ಅವನಿಗೂ ಅದು ಏನು ಕಿತ್ಕೊಂಡು ಹೋಗಿತ್ತಲ್ಲ ಗುಂಡಿನ ಅದನ್ನೂ ಹಾಕಿಬಿಟ್ಟು ರೆಡಿ ಮಾಡ್ತಾಯಿದ್ದೆ. ನಮ್ಮ ಮನೇಲಿ ಎಷ್ಟೇ ನಾನು ಬ್ಯುಸಿ ಇದ್ದರೂ ಎಲ್ಲರೂ ಮನೇಲಿ ಹೇಳ್ತಾರೆ ಹೆಣ್ಮಕ್ಳು ಲೇಟ್ ಆಗೋದು ರೆಡಿ ಆಗೋದು ಲೇಟ್ ಆಗುತ್ತೆ, ನೀನು ರೆಡಿ ಆಗೋಷ್ಟರಲ್ಲಿ ನಾವು ರೆಡಿ ಆಗ್ತೀವಿ ಅಂತ. ನಮ್ಮ ಮನೇಲಿ ಆಗಿಲ್ಲ. ಫಸ್ಟು ಮಕ್ಕಳನ್ನ ರೆಡಿ ಮಾಡಿಬಿಟ್ಟು ನಾನು ರೆಡಿ ಆಗಬೇಕು ಏನೇ ಇದ್ದರೂ, ಅದಕ್ಕೆ ಅವ್ರ ಜೊತೆಗೇ ನಾನು ರೆಡಿ ಆಗಬೇಕು. ಆದ್ದರಿಂದ ಫಸ್ಟ್ ಅವ್ರಿಗೆ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಸೂಜಿ ಎತ್ಕೊಬಂದಲ್ಲ ಅದು ಕಿತ್ಕೊಂಡು ಹೋಗಿತ್ತಲ್ಲ ಅದನ್ನ ಹೊಲಿತಾ ಇದ್ದೀನಿ. ಮತ್ತು ಗುಂಡಿನೂ ಸಿಗೋಲ್ಲ, ಎಲ್ಲೆಲ್ಲ ಹೋಗಿಬಿಡ್ತವೆ ಮತ್ತು ನೆನಪು ಆಗೋಲ್ಲ ಅದು, ಅದಕ್ಕೆ ಹೊಲಿದು ಬಿಡೋಣ ಅಂತಂದು ಹೇಳ್ಬಿಟ್ಟು ಹೊಲಿತಾ ಇದ್ದೀನಿ. ಹೊಸ ಶರ್ಟ್ ಅಲ್ಲ, ಗುಂಡಿ ಇಲ್ಲದೆ ಪಿನ್ ಹಾಕಿದರೆ ಚೆನ್ನಾಗಿರಲ್ಲ ಅಂತಂದು ಹೇಳ್ಬಿಟ್ಟು ಹೊಲಿದು ನಾನು ರೆಡಿ ಆಗಬೇಕು ಅಂತಂದೇಳಿ ಲಾಸ್ಟಿಗೆ ತೋರಿಸ್ತೀನಿ ನಾನು ಯಾವ ಥರ ರೆಡಿಯಾಗಿದ್ದೆ ಅಂತ. ಇದೊಂದು ಸ್ವಲ್ಪ ಲೇಟಾಗಿ ಆಗ್ತಾಯಿದ್ದೀನಿ, ನಿನ್ನೆ ಆಗಬೇಕಾಗಿತ್ತು, ಟೈಮ್ ಸಿಕ್ಕಿಲ್ಲ. ರೆಡಿ ಹೋಗೋಷ್ಟರಲ್ಲೆಲ್ಲ ನಿನ್ನೆ ಟೈಮ್ ಆಲ್ರೆಡಿ ಆಗೋಯ್ತು. ನಿನ್ನೆನೇ ಅಪ್ಲೋಡ್ ಮಾಡೋಣ ಅನ್ನೋ ಐಡಿಯಾ ಇತ್ತು, ಟೈಮ್ ಸಾಲ್ಟೇಜ್ ಆಯಿತು. ಆದ್ದರಿಂದ ಅದು ಹೇಗೆ ಟೈಮ್ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಎಷ್ಟು ಬೇಗ ಆದರೂ ಎಷ್ಟು ಲೇಟಾಗಿ ಹೋದರೂ ಫಂಕ್ಷನ್ ದಿನ ಟೈಮ್ ನಾವು ಕರೆಕ್ಟು ರೆಡಿ ಆಗೋಷ್ಟರಲ್ಲಿ ಟೈಮ್ ಆಗೇ ಹೋಗ್ಬಿಡುತ್ತೆ. ಅದರಿಂದ ಫಸ್ಟ್ನೇ ಬಸ್ಸಿಗೆ ಹೋಗ್ಬಿಡೋಣ ಅನ್ನೋ ಐಡಿಯಾ ಮೇಲೆ ಹೋದ್ವಿ. ಅದು ಎಷ್ಟನೇ ಬಸ್ ಬಂತೋ ನಮಗೆ ಗೊತ್ತಿಲ್ಲ. ಸರಿ ಯಾವುದೋ ಒಂದು ಬಸ್ ಬಂತಂದು ರೆಡಿಯಾಗಿ ಹೋದ್ವಿ ಅಷ್ಟೇ. ಅಂದರೆ ಹೋಗೋದೇ 2 ಗಂಟೆ 2:15 ಆಗುತ್ತೆ. 4 ಗಂಟೆಗೆ ಫಂಕ್ಷನ್ ಸ್ಟಾರ್ಟು. ಮತ್ತು ನೈಟ್ ಊಟ ಮುಗಿಸ್ಕೊಂಡು ಈ ಕಡೆ ಬರ್ತಾ ಇರೋದು ಆ ಥರ ಇರುತ್ತೆ. ಅವ್ರು ರೆಡಿ ಆಯಿದ್ರು. ಇನ್ನೇನು ನಾನು ಡ್ರೆಸ್ ಹಾಕ್ಕೊಂಡು ಬಂದೆ. ಡ್ರೆಸ್ ಹಾಕ್ಕೊಂಡು ಇವಾಗ ನಾನು ರೆಡಿ ಆಗ್ತಾಯಿದ್ದೀನಿ. ಮಾಮೂಲಿ ನಂದು ಮಂಗಲ್ ಚೈನ್ ಇದೆಯಲ್ಲ, ಮಂಗಲ್ ಚೈನ್ ಹಾಕ್ಕೊಂಡು ಅದ್ರ ಮೇಲೆ ಒಂದು ನೆಕ್ಲೆಸ್ ಹಾಕ್ಕೊಂಡಿದ್ದೀನಿ. ಇಯರಿಂಗ್ಸು ಮಾಮೂಲಿ ನಾನು ಡೈಲಿ ವೇರ್ಗೆ ಹಾಕ್ತೀನಲ್ಲ ಅದೇ ಇಯರಿಂಗ್ಸ್ ಹಾಕ್ತಾಯಿದ್ದೀನಿ. ಇದು ಆಲ್ರೆಡಿ ಎಲ್ಲ
ಅಂದರೆ ಎಲ್ಲ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇಯರಿಂಗ್ಸು ನೋಡಿ. ಸಿಂಪಲಾಗಿ ಇಷ್ಟೇ, ಇನ್ನೇನು ನೆಕ್ಲೆಸ್ ಏನೂ ಆಗ್ತಾಯಿಲ್ಲ. ಅದು ಡ್ರೆಸ್ಸು ಮುಂದ್ಗಡೆ ಏನು ನೆಕ್ಕಲ್ಲಿ ಬಂದಿದೆಯಲ್ಲ ಡಿಸೈನು, ಆ ಡಿಸೈನ್ಗೆ ಆ ನೆಕ್ಲೆಸ್ ಚೆನ್ನಾಗಿ ಕಾಣುತ್ತೆ ಅಂತಂದು ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತಂದು ಕಮೆಂಟ್ ಮೂಲಕ ತಿಳಿಸಿ. ಇದು ನೆಕ್ಲೆಸ್ಸಿಂದ ಇಯರಿಂಗ್ಸ್ ಇದೆ, ಉದ್ದುದ್ದ ಇದೆ, ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ, ಅದರಿಂದ ಅದನ್ನ ಹಾಕಿಲ್ಲ, ಗೋಲ್ಡೆ ಹಾಕ್ಕೊಂಡಿದ್ದೀನಿ. ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾರು ಹೊಸ್ದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜಾಸ್ತಿ ಏನು ಮೇಕಪ್ ಮಾಡಲ್ಲ. ಇವಾಗ ನಾನು ಫೌಂಡೇಶನ್ ಕ್ರೀಮ್ ಇರುತ್ತಲ್ಲ, ಕ್ರೀಮು ಆ ಥರ ಏನೂ ಯೂಸ್ ಮಾಡ್ತಾಯಿಲ್ಲ. ಮಾಮೂಲಿ ನಾನು ಸನ್ಸ್ಕ್ರೀನ್ ಹಚ್ತಿದ್ದೀನಲ್ಲ, ಸನ್ಸ್ಕ್ರೀನ್ ಹಚ್ಬಿಟ್ಟು ಇವಾಗ ಅದ್ರ ಮೇಲೆ ಫೌಂಡೇಶನ್ ಹಚ್ಚುತ್ತೀನಿ, ಪೌಡ್ರು ಅಷ್ಟೇ, ಫೌಂಡೇಶನ್ ಪೌಡ್ರು. ಅದು ಬಿಟ್ಟರೆ ಇನ್ನೇನು ಹಚ್ಚಕ್ಕೆ ಹೋಗ್ತಾಯಿಲ್ಲ. ಇದು ಬ್ಯಾಂಗಲ್ ಸೆಲೆಕ್ಟ್ ಮಾಡಿದ್ದೀನಿ. ಇದು ಹೋದ ವರ್ಷ ನಮ್ಮ ಮನೆಯವ್ರು ಕೊಡಿಸಿದ್ದು, ಅಂದರೆ ನಮ್ಮ ಮನೆ ದೇವ್ರಿಗೆ ಹೋಗಿದ್ವಲ್ಲ ಆವಾಗ ಕೊಡಿಸಿದ್ದು. ಈ ವರ್ಷ ಒಂದು ಜೊತೆ, ಹೋದ ವರ್ಷ ಒಂದು ಜೊತೆ ಕೊಡಿಸಿದ್ರು, ಅದನ್ನೇ ಮ್ಯಾಚ್ ಆಗುತ್ತೆ ಅಂತಂದು ಇವಾಗ ಹಾಕ್ಕೊತಾ ಇದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತಂದು ಬ್ಯಾಂಗಲ್ ಹೇಳಿ. ನೋಡಿ ಈ ಥರ ಇದೆ ಬ್ಯಾಂಗಲ್ಲು, ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ, ಮ್ಯಾಚ್ ಆಗ್ತಾಯಿದೆ, ಅದರಿಂದ ಹಾಕ್ಕೊಂಡೆ. ಪ್ರೈಮರು ಇನ್ನೇನೇನೋ ಕ್ರೀಮ್ಗಳು ಬರ್ತಾವಲ್ಲ, ಆ ಥರ ಕ್ರೀಮ್ ಏನು ಹಚ್ಚಕ್ಕೆ ಹೋಗಲ್ಲ ನಾನು. ಸಿಂಪಲಾಗಿ ಇಷ್ಟೇ ರೆಡಿ ಆಗ್ತೀನಿ. ಸೆಂಟ್ರಲ್ಲಿ ಇವರು ಬಂದಿದ್ದರು, ನಿಶಾಂತರು, ನನಗೆ ಅದು ಹಚ್ಚು, ನಿನ್ಗಿದು ಹಚ್ಚು ಅಂತಂದು. ಸರಿ ಅಂತಂದೇಳಿ ಅವನಿಗೆ ಸೆಂಟ್ ಬೇಕಂತೆ, ಸೆಂಟ್ ಅವ್ನಿಗೆ ಹೊಡೆದ್ಬಿಟ್ಟು ನಾನು ಇವಾಗ ಸ್ವಲ್ಪ ಸೆಂಟೆಲ್ಲ ಹುಡ್ಕೊಂಡು ನಾನು ರೆಡಿ ಆಗ್ತಾ ಇದ್ದೀನಿ. ಸರಿ ಅಂತಂದು ಹೇಳ್ಬಿಟ್ಟು, ಇದು 2 ವರ್ಷನೇ ಆಯಿತು ಸೆಂಟ್ ತೊಗೊಂಡು. 2 ವರ್ಷ ಅಲ್ಲ, 4 ವರ್ಷ ಆಗಿದೆ ಈ ಸೆಂಟ್ ತೊಗೊಂಡು. ಸ್ಮೆಲ್ಲೆಲ್ಲ ಹೋಗಿಬಿಟ್ಟಿದೆ. ಇಟ್ಕೊಂಡು ಏನು ಮಾಡೋದು ಅಂತಂದೇಳಿ ಹೊಡ್ಕೊಂಡಿದ್ದಷ್ಟೇ. ಜಾಸ್ತಿ ಸ್ಮೆಲ್ ಅಂತಲೂ ಅನಿಸಲ್ಲ, ಸ್ಮೆಲ್ ಇಲ್ಲ ಅಂತಲೂ ಅನಿಸಲ್ಲ, ಸಿಂಪಲಾಗಿ ಇದೆ. ನನ್ನ ಕೂದಲು ಹಸಿ ಹಸಿ ಇರೋದ್ರಿಂದ ತುಂಬಾ ಕೂದಲೆಲ್ಲ ಎಳೆದಾಕ್ಬಿಟ್ಟೆ ರೆಡಿ ಆಗೋಷ್ಟರಲ್ಲಿ. ನಮ್ಮ ಮನೆಯವ್ರು ಅಂತ ಇದ್ದರು, ನೀನು ರೆಡಿ ಆಗೋಷ್ಟರಲ್ಲಿ ಏನಿಲ್ಲ ಅಂದ್ರೆ ಕಾಲು ಭಾಗ ಕೂದಲೆಲ್ಲ ಕಿತ್ತಾಕ್ಬಿಡ್ತೀಯಾ, ರೆಡಿಯಾಗಿ ಹೋಗಿ. ನನಗೆ ಎಲ್ಲ ರೆಡಿ ಆಗ್ತೀನಿ ಸಿಂಪಲಾಗಿ. ಸಿಂಪಲಾಗಿ ಹೇರ್ ಸ್ಟೈಲ್ ಮಾಡೋದು ಗೊತ್ತಿಲ್ಲ, ಒಂದೇ ಅದು ಮೇಲೆ ಬಫ್ ಥರ ತೆಗೆದುಬಿಟ್ಟು ಒಂದು ಕ್ಲಿಪ್ ಹಾಕ್ಕೊಂಡದ್ದು, ಬನಾನಾ ಕ್ಲಿಪ್, ಅಷ್ಟು ಮಾತ್ರ ಗೊತ್ತು ಅಷ್ಟೇ. ಇನ್ನು ಯಾವ ಥರ ಹೇರ್ ಸ್ಟೈಲು ನನಗೆ ಗೊತ್ತಿಲ್ಲ. ಬೇಕಿದ್ರೆ ಬೇರೆಯವ್ರಿಗೆ ಹಾಕ್ತೀನಿ, ಕಷ್ಟ ಆದರೂ ನನಗೆ ಹಾಕ್ಕೊಳೋಕೆ ಯಾವುದು ಬರೋಲ್ಲ. ಆದ್ದರಿಂದ ಸಿಂಪಲಾಗಿ ಇವಾಗ ಒಂದು ಬನಾನಾ ಕ್ಲಿಪ್ ಹಾಕ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಇವಾಗ ಬನಾನಾ ಕ್ಲಿಪ್ ಹಾಕ್ಕೊಳೋಕ್ಕೆ ಬಚ್ತಾ ಇದ್ದೀನಿ. ಅದು ಸ್ವಲ್ಪ ಒಂದು ಸೈಡು ಬೀಳುತ್ತಲ್ಲ ಲೈಟಿಂಗ್ಸು, ಇನ್ನೊಂದು ಸೈಡು ಕರೆಕ್ಟಾಗಿ ಅಷ್ಟೊಂದು ನೀಟಾಗಿ ಕಾಣಲ್ಲ. ನಮ್ಮ ಮನೆಯವ್ರು ಹೇಳ್ತಾ ಇದ್ದರು, ನಿನ್ನ ಕೂದಲು ಮನೆ ತುಂಬ ಬಿದ್ದಿರುತ್ತೆ ಮಾತಾಗಿ, ಫಸ್ಟು ಕೂದಲು ತೆಗ್ದಾಕು ಅಂತಂದು. ಸರಿ ಅಪ್ಪು ತೆಗ್ದಾಕಪ್ಪು ಕೆಳಗಿರೋ ಕೂದಲೆಲ್ಲ ಅಂತಂದು ಹೇಳ್ತಾ ಇದ್ದೆ. ಸರಿ ಅಂತಂದು ಹೇಳಿ ನಿಶಾಂತ್ ರೆಡಿಯಾಗಿದ್ನಲ್ಲ, ಅವನು ಕೂದಲೆಲ್ಲ ಆರಿಸ್ತಾ ಇದ್ನ. ಆರಿಸ್ಬಿಟ್ಟು ಬಾಗಿಲಿಂದ ಒಂದು ಕವರ್ ಇದೆ, ಕವರೆಲ್ಲ ಹಾಕಿಡು ಅಂತಂದು ಹೇಳಿದೆ. ಸರಿ ಅಂತಂದು ಹೇಳ್ತಾ ಇದ್ನು. ಅವನು ತರಲೆ ಮಾಡ್ಕೊತ ಮಮ್ಮಿ ಹಿಂಗೆ, ಮಮ್ಮಿ ಹಂಗೆ ಅಂತಂದು ಅವನು ಆರಿಸಾಕ್ತಾ ಇದ್ನು. ಸರಿ ಅಂತಂದೇಳಿ ಇವಾಗ ಒಂದು ಕಡೆಯಿಂದ ತೆಗ್ದಾಕು ಅಂತಂದು ಹೇಳಿದೆ. ನೋಡಿ ಆವಾಗಲೇ ಸನ್ಸ್ಕ್ರೀನ್ ಹಚ್ಚಿದ್ನಲ್ಲ, ಅದ್ರ ಮೇಲೆ ಇವಾಗ ಪೌಡ್ರ್ ಹಚ್ತಾ ಇದ್ದೀನಿ ಅಷ್ಟೇ. ಸನ್ಸ್ಕ್ರೀನ್ ಮೇಲೆ ಒಂದು ಪೌಡ್ರು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬೆಳಗ್ಗೆ ಒಂದು ಟೊಮೊಟೊ ಇರುತ್ತಲ್ಲ, ಟೊಮೊಟೊ ಒಂದು ಸ್ವಲ್ಪ ಟೊಮೊಟೊಗೆ ಅರಿಶಿನ ಆಗಲಿ ಏನೋ ಹಾಕಿಲ್ಲ, ಸುಮ್ಮನೆ ರಬ್ ಮಾಡಿದ್ದೆ. ಒಂದು ಕೊಳ್ತೋಗಿತ್ತು, ಒಂದು ಅರ್ಧ ಚೆನ್ನಾಗಿತ್ತು, ಅರ್ಧ ಕೊಳ್ತೋಗಿತ್ತಲ್ಲ, ಅರ್ಧ ಚೆನ್ನಾಗಿರೋದು ತೆಗೆದುಬಿಟ್ಟು ಮುಖಕ್ಕೆ ಉಜ್ಕೊಂಡೆ ಅಷ್ಟೇ. ಅದು ಎಕ್ಸ್ಟ್ರಾ ಇದ್ದಿದ್ದಕ್ಕೆ ಉಜ್ಕೊಂಡೆ, ಅಷ್ಟು ಬಿಟ್ಟರೆ ಇನ್ನೇನು ಮೇಕಪ್ ಮಾಡೋಕ್ಕೆ ಹೋಗಲ್ಲ. ಇವಾಗ ಈ ಪೌಡ್ರ್ ಒಂದು ಹಚ್ಚಿದರೆ ಫಿನಿಶ್, ಇನ್ನೇನಿಲ್ಲ. ಒಂದು ಕಾಜಲ್ಲು ಸಿಂಪಲಾಗಿ, ಅದು ಹಚ್ಚಿದಾರೋ ಇಲ್ಲೋ ಅನ್ನಂಗೆ ಒಂದು ಕಾಜಲ್ಲು, ಲಿಪ್ಟಿಕ್ಕು ಪಿಂಕ್ ಕಲರು, ಒಂದು ಸ್ಟಿಕ್ಕರ್ ಇಟ್ಕೊತೀನಿ ಅಷ್ಟೇ. ಹೇರ್ ಸ್ಟೈಲು ಲಾಸ್ಟಿಗೆ ತೋರಿಸ್ತೀನಿ ಯಾವ ಥರ ಮಾಡಿದೆ ಅಂತ. ನಿಮಗೆ ಯಾವ ಥರ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಈ ಥರ ರೆಡಿ ಆಗಿದ್ದೀನಿ ಫೈನಲಿ ಕ್ಲಿಪ್ ಹಾಕ್ಕೊಂಡು. ಯಾವ ಥರ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ವೀಡಿಯೋ ನೋಟಿಫಿಕೇಷನ್ ಆಗಿ ಬರುತ್ತೆ ಅಂತಂದು ಹೇಳ್ತಾ, ಇವಾಗ ನಮ್ಮ ಮನೆಯವರು ನಾನು ಇಬ್ಬರು ರೆಡಿಯಾಗಿದ್ದೀವಿ. ಹೇಗೆ ಕಾಣಿಸ್ತಾ ಇದ್ದೀವಿ ಅಂತಂದು ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರ್ಬೋದು ಲಾಂಗ್ ಡ್ರೆಸ್ ಇದೆ, ಇದಕ್ಕೆ ವೇಲ್ ಇದೆ, ವೇಲು ಅರ್ಜೆಂಟಲ್ಲಿ ಸಿಕ್ಕಿಲ್ಲ, ವೇಲ್ ಹಾಕಿಲ್ಲ ಅಷ್ಟೇ. ಇದೇ ಚೆನ್ನಾಗಿದೆ, ವೇಲ್ ಇದ್ರ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಅದಕ್ಕೆ ವೇಲೂ ಸುಮ್ಮನಾದೆ. ನೋಡ್ತಾ ಇರ್ಬೋದು ಒಂದು ರೋಸ್ ಇಟ್ಕೊಂಡು ಈ ಥರ ರೆಡಿಯಾಗಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ.